ಜನ ಇನ್ನೆಷ್ಟರ ಮಟ್ಟ ಧೈರ್ಯ ಇದ್ರೆ ಸಂಜಯ್ ಅವರೇ, ಧೈರ್ಯ ಇದ್ರೆ ಸುದೀಪ್ ಅವರ ಮನೆ ಮುಂದೆ ನಿಂತ್ಕೊಂಡು ಅವ್ರ ಮನೆ ಹೆಣ್ಣು ಮಕ್ಕಳಿಗೆ, ದರ್ಶನ್ ಅವ್ರ ಮನೆ ಮುಂದೆ ನಿಂತ್ಕೊಂಡು ಅವ್ರ ಹೆಣ್ಣು ಮಕ್ಕಳಿಗೆ ಧೈರ್ಯ ಇದ್ದವ್ರು ಮಾಡ್ತಾರಾ? ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕ್ಬಿಡೋದು ಚರ್ಚೆ ಯಾಕೆ ಮಾಡ್ತೀರಿ ಅಂತ ಧೈರ್ಯ ಇಲ್ದಿರೋನೇ ತಾನೇ ಮಾಡ್ತಿರೋದು. ಒಪ್ಕೊಳ್ಳಿ ಅದನ್ನ, ಮಾಡ್ಕೊಳ್ತೀರಿ ಅದನ್ನ. ಅದು ಕೊಚ್ಚೆ ಬಿಟ್ಟು ಬಿಡಿ, ಇಗ್ನೋರ್ ಮಾಡಿ ಅದನ್ನ ಚರ್ಚೆ ಮಾಡಬೇಡಿ. ನಮ್ಮ ಸಮಾಜವನ್ನ ಸಿನಿಮಾ ಕಲ್ಚರ್ ಅನ್ನ ಹಾಳು ಮಾಡ್ತಾ ಇದೆ ಸಂಜಯ್ ಅವರೇ. ಅವ್ರ ಉತ್ತರ ಕೊಡ್ಲಿ ಸರ್, ಅವ್ರ ಉತ್ತರ ಕೊಡ್ಲಿ. ನಮ್ಮ ಸಿನಿಮಾ ಕಲ್ಚರ್ ಅನ್ನ ಹಾಳು ಮಾಡ್ತಾ ಇದೆ. ಹೇಳಿ ಸಂಜಯ್ ಅವರು, ಹೇಳಿ. 4-5 ಪ್ರಶ್ನೆ ಒಟ್ಟಿಗೆ ಕೇಳಿ. ನಾನು ಹೇಳಿದ ಸಿಂಪಲ್ ಪ್ರಶ್ನೆ ಸರ್, ಅಭಿಮಾನಿ ಅಂದ್ರೆ ಯಾರು, ಅಭಿಮಾನ ಅಂದ್ರೆ ಯಾವುದು? ಮತ್ತೊಬ್ಬ ನಟನ ಮನೆಯ ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ನಿಂದಿಸೋದು, ಕೆಟ್ಟ ಪದಗಳನ್ನ ಬಳಕೆ ಮಾಡ್ಕೊಳ್ಳೋದು ಯಾವ ಸೀಮೆಯ ಅಭಿಮಾನ? ಮೇಡಮ್, ನಮ್ಮ ಅಭಿಮಾನ ಹೇಳ್ತೀವಿ. ನಮ್ದು ಅಭಿಮಾನ ಹೇಗಿಂತಂದ್ರೆ 4 ಜನಕ್ಕೆ ಒಳ್ಳೇದ್ ಮಾಡಿ ಅಂತ ನಮ್ಮ ಬಾಸ್ ಹೇಳ್ಕೊಟ್ಟಿದ್ದಾರೆ, ಮತ್ತೆ 4 ಜನನ್ನ ಒಳ್ಳೆ ದಾರಿಗೆ ತಗೊಂಡ್ಬನ್ನಿ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗೇನೆ ಏನು ಯಾರಿಗೂ ಮೋಸ ಮಾಡಬೇಡಿ, ದರೋಡೆ ಮಾಡ್ವಿ ಇಂಥವೇ ಹೇಳ್ಕೊಟ್ಟಿರೋದು. ಮತ್ತೆ ಯಾರ ಕಷ್ಟದಲ್ಲಿರೋದು ಅವ್ರಿಗೆ ನೆರವಾಗಿ ಅಂತ ಹೇಳ್ಕೊಟ್ಟಿದ್ದಾರೆ. ಸಿನಿಮಾಗಳು ಬಂದಾಗ ನಾವು ಸಿನಿಮಾನ ಸೆಲೆಬ್ರೇಟ್ ಮಾಡ್ತೀವಿ. ಈ ರೀತಿ ತಂದಿಕ್ಕಿ ನಾವು ತಮಾಷೆ ನೋಡೋದಿಲ್ಲ. ತಂದಿಕ್ಕಿ ತಮಾಷೆ ನೋಡ್ತಿರೋದು ಯಾರು? ಈಗ ಮಾಡ್ತಿರೋದು ಯಾರು? ಅದೇ ನಾನು ಕೇಳ್ತಿರೋದು. ಯಾವನೋ 3ನೇ ವ್ಯಕ್ತಿನೂ ಮಾಡ್ತಿರ್ಬೋದಲ್ಲ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಜಾ ತಗೊಳೋದಕ್ಕೆ. ಆ 3ನೇ ವ್ಯಕ್ತಿ ಯಾರು ಅಂತ ಹೆಂಗ್ ಹಿಡಿತೀರಾ? ಯಾರೇ ಈಗ ಫಾರ್ ಎಕ್ಸಾಂಪಲ್ ಬೇರೆಯವರ ಅಭಿಮಾನಿನೇ ಅವನೊಂದೇ 10 ಪೇಜ್ಗಳು ಬೇರೆಯವ್ರು ಇಟ್ಕೊಂಡಿರ್ಬೋದು, ಬೇರೆ ಫ್ಯಾನ್ಸ್ಗಳು ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ ಅಂತ. ಯಾರಿಗ್ ಗೊತ್ತಿದೆ? ತಂದಿಕ್ಕಿ ತಮಾಷೆ ನೋಡೋಕು ಇವೆಲ್ಲ ಮಾಡ್ತಿರ್ಬೋದಲ್ಲ. ಇದಕ್ಕೆ ನನ್ಗೆ ಉತ್ತರ ಕೊಡಿ ನೀವು. ಸೊ ಬೇರೆ ಸಿನಿಮಾ ಇಂಡಸ್ಟ್ರಿ ಅವರು, ನೀವು ಲಾಸ್ಟ್ ಟೈಮ್ ಕೂಡ ಬಂದಾಗ ಹೇಳಿದ್ರಿ ನಮ್ಮ ಕುತ್ಕೊಂಡು ಯಾರೋ ಕಮೆಂಟ್ ಮಾಡ್ತಾ ಇದ್ರೆ ಪ್ರಶಾಂತ್ ಸಂಬರ್ಗಿ ಅವರೇ, ಒಂದು ಸಿನಿಮಾವನ್ನ ತಯಾರು ಮಾಡಿ ಆಚೆ ಹೋಗಿ ಪ್ರಮೋಟ್ ಮಾಡಿ ಜನರನ್ನ ಸಿನಿಮಾ ಥಿಯೇಟರ್ಗೆ ತರಿಸಿ ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್, ಸರ್ ಕಡಿಮೆ ಕೆಲಸ ಇದೆಯಾ? ಇವೆಲ್ಲ ಕಡಿಮೆ ಕೆಲಸ ಇದೆಯಾ? ಇದನ್ನೆಲ್ಲ ಮಾಡ್ತಾ ಇರುವ ನಟ ಒಬ್ಬ ಹೋಗ್ಬಿಟ್ಟು ಯುದ್ಧಕ್ಕೆ ನಾವು ಕೂಡ ಸಿದ್ಧ. ಯಾರನ್ನ ಪ್ರವೋಕ್ ಮಾಡ್ತಿದ್ದಾರೆ ಸರ್? ಯಾವ ಯುದ್ಧ? ಯಾವ ದೇಶ ಕಾಯೋ ಗನಂಧಾರಿ ಕೆಲಸ ಮಾಡ್ಲಿಕ್ಕೆ ಕರೀತಿದ್ದಾರೆ ಅಭಿಮಾನಿಗಳ ಪಡೆಯನ್ನ? ಬೇಕಾ ಇಂಥ ಮಾತುಗಳು? ಖಂಡಿತ ಯುದ್ಧ ಮಾಡಲೇಬೇಕು. ಯುದ್ಧ ಮಾಡಬೇಕಾಗಿರೋದು ಕಾಪಿರೈಟ್ ವಿರುದ್ಧ, ಪೈರಸಿ ವಿರುದ್ಧ. ಏನಿದು ಗೂಂಡಾ ಆಕ್ಟ್ ಅಲ್ಲಿ ತರಬೇಕು ಅಂತ ಓಡಾಡ್ತಾ ಇದೀವಿ ನಾನು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗಿಂದ ವಿ ಆರ್ ಟ್ರೈಂಗ್ ಟು ಗೆಟ್ ದಿಸ್ ಕೋಕಾ ಆಕ್ಟ್ ಅಡಿ, ಗೂಂಡಾ ಆಕ್ಟ್ ಅಡಿ. ಯಾರು ಮೊದಲು ಮೆಜೆಸ್ಟಿಕ್ ಅಲ್ಲಿ ಸಿಡಿಗಳು ಮಾಡ್ತಾ ಇದ್ರು, ಅದಾದ ನಂತರ ಬಂದಿದ್ದು USB ಸ್ಟಿಕ್, ಈಗ ಇಂಟರ್ನೆಟ್ ಅಲ್ಲಿ ಬಂದ್ಬಿಡ್ತಾ ಇದೆ. ಯಾರೋ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಚಿತ್ರವನ್ನ ಆನ್ ಪರ್ಪಸ್ ಸ್ಯಾಬಟಾಜ್ ಮಾಡಕ್ಕೆ ಲೀಕ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರು ಮಾತಾಡಿದರೆ ಹೊರತು ಫ್ಯಾನ್ ವಾರ್ ಅನ್ನೋದು ವಿಷ್ಣುವರ್ಧನ್ ಟೈಮ್, ರಾಜ್ಕುಮಾರ್ ಟೈಮ್ ಅಲ್ಲೇ ಇತ್ತು, ಅಲ್ಲಿಂದಲೇ ಇತ್ತು. ಫ್ಯಾನ್ ವಾರ್ ಇಸ್ ಆಲ್ ಅಬೌಟ್ ಯಾರು ನಾನಿವತ್ತು ಬಳಕೆ ಮಾಡ್ತಿರುವ ಪ್ರತಿ ಶಬ್ದದ ಬಗ್ಗೆ ನನಗೆ ಮುಜುಗರ ಇದೆ. ಯಾರು ಶುರು ಮಾಡಿದ್ದಾರೆ ಅವ್ರು ಕೇಳಬೇಕು. ಯಾರು ಶುರು ಮಾಡಿದ್ದಾರೆ? ರಮ್ಯಾ ಅವರನ್ನ ತೇಜೋವಧೆ ಮಾಡಿದ ಅರೆಸ್ಟ್ ಆಗಿರ್ತಕ್ಕಂಥ ಗ್ಯಾಂಗ್ ಯಾವುದು? ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಫೇಜ್ ಓಪನ್ ಮಾಡಿದ್ರು, ಅವ್ರ ಗ್ಯಾಂಗ್ ಯಾವುದು? ಎಲ್ಲವೂ ದಾಖಲೆ ಇದೆ. ದಾಖಲೆಗಳು ಬಹಳ ಸ್ಮೂತ್ ಆಗಿ 6-7 ನಿಮಿಷಗಳ ರಾಜಾರೋಷದ ಭಾಷಣದಲ್ಲಿ ಸುದೀಪ್ ಅವರು ಒಂದೇ ಒಂದ್ ಕಡೆ ಪೈರಸಿ ವಿರುದ್ಧದ ಯುದ್ಧ ಎಲ್ಲಿ ಬಳಸಿದ್ದಾರೆ ಸರ್? ಡಾಕ್ಟರ್ ಸರ್ ಸುದೀಪ್ ಅವರು ನೋಡಿ, 10,000 ಲಿಂಕ್ಸ್ ಆನ್ ಟೆಲಿಗ್ರಾಮ್ have been identified. ಯಾರು ಲೀಕ್ ಮಾಡ್ತಾ ಇದ್ದಾರೆ? ಯಾರು UFO ಇಂದ ಕ್ಯೂಬ್ ಇಂದ ಲೀಕ್ ಮಾಡ್ತಾ ಇದ್ದಾರೆ, ಕಾಪಿ ಮಾಡ್ತಾ ಇದ್ದಾರೆ? ಯಾರು ಮೊಬೈಲ್ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾರು ಸಿನಿಮಾ ಪ್ರಿಂಟ್, ಕ್ಯಾಮೆರಾ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ? ಈ ಶಬ್ದಗಳನ್ನೇ ಅರ್ಥ ಮಾಡ್ಕೊಂಡಿರೋದು. ಕ್ಯಾಮೆರಾ ಪ್ರಿಂಟ್ ಗಳನ್ನ ಚಿತ್ರದುರ್ಗದ ಥಿಯೇಟರ್ಗಳಲ್ಲಿ ರಾತ್ರಿ 12 ಗಂಟೆ ಶೋ ಹಾಕೊಂಡು ರೆಕಾರ್ಡ್ ಮಾಡ್ಕೊಂಡಿರೋದು ಯಾರು? ನಮಗೆ ಆ ಥಿಯೇಟರಿನ ಐಡಿ ಸಿಕ್ಕಿದೆ, ನಮಗೆ ಸ್ಕ್ರೀನ್ ಅಲ್ಲಿ ಕಾಪಿ ಆಗಿದೆ. ಡೇಟಾ ಸಿಕ್ಕಿರ್ಬೇಕಾದ್ರೆ 50 ಕೋಟಿ 100 ಕೋಟಿ ಪಿಕ್ಚರ್ಗಳನ್ನ ಯಾರು ಫ್ಯಾನ್ಗೋಸ್ಕರ ಮಾಡ್ತಾರೆ ಅಂದ್ರೆ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ಗಳ ಕೆಲಸ ಸರ್? ಈ ಯುದ್ಧ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ ನ ಕೆಲಸ? ಇದು ಡೆಲಿಬ್ರೇಟ್ ಪ್ರೊವೊಕೇಶನ್ ಅಲ್ವಾ ಸಂಬರ್ಗಿ ಅವರೇ? ಡೆಲಿಬ್ರೇಟ್ provocation for you. For me, it is safeguarding my business. ನನ್ನ ಬಿಸ್ನೆಸ್ ಅನ್ನ ನಾನು ಕಾಪಾಡ್ಕೋಬೇಕು, ನನ್ನ ಪ್ರೊಡ್ಯೂಸರ್ ಅನ್ನು ಕಾಪಾಡ್ಕೋಬೇಕು, ನನ್ನ ಫ್ಯಾನ್ ಗೆ ಫಸ್ಟ್ ಡೇ ಫಸ್ಟ್ ಶೋ ಮಾರ್ಕ್ ಸಿನಿಮಾವನ್ನ ಕರೆಕ್ಟ್ ಆಗಿ ತೋರಿಸಬೇಕು. ಮೊಬೈಲ್ ಅಲ್ಲ, ಟೆಲಿಗ್ರಾಮ್ ಗಳಲ್ಲ, ನನ್ನ ಫ್ಯಾನ್ ಗೆ ತೋರಿಸಬೇಕು. ಯಾರೋ ಒಬ್ರು ಮಾಡಿದ ಕಪಿಚೇಷ್ಟೆಗೆ ನಾನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ನಾನು ಯುದ್ಧ ಮಾಡಲೇಬೇಕು. ಆ ಯುದ್ಧನೇ ಪೈರಸಿ ವಿರುದ್ಧ ವಿದ್ಯೆ ಮಾಡ್ತಾ ಇರೋದು. ಈಗ ಗಣೇಶ್ ಅವರೇ, ಸಂಬರ್ಗಿ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೌದು, ಯುದ್ಧ ಮಾಡಲೇಬೇಕಿತ್ತು. ಪ್ರೊಡ್ಯೂಸರ್ಗಳನ್ನ ಉಳಿಸೋಕೋಸ್ಕರ ಯುದ್ಧ ಮಾಡಬೇಕಾಗಿತ್ತು.
ಹಾಗಾಗಿ ಯುದ್ಧದ ಬಗ್ಗೆ ಮಾತನಾಡಿದ್ರು, ಪೈರಸಿ ವಿರುದ್ಧ ಹೋರಾಟದ ಬಗ್ಗೆ ಮಾತನಾಡಿದ್ರು. ಇದ್ರ ಪರಿಣಾಮ ಏನು? ಏನಾಗ್ತಿದೆ? ಸಾಮಾಜಿಕ ಜಾಲತಾಣದಲ್ಲಿ ಲಿಟ್ರಲಿ ಕಚ್ಚಾಡ್ಕೊಂಡು ಸಾಯ್ತಾ ಇದ್ದಾರೆ ಅಭಿಮಾನಿಗಳು. ದೇವರ ದಯದಿಂದ ಇನ್ನು ಬೀದಿ ರಂಪಾಟ ಆಗಿಲ್ಲ ಸರ್. ಹಾಗಾಗೋದು ಬೇಡ. ಆಗೋಲ್ಲ ಅನ್ನೋ ಧೈರ್ಯ ಯಾರಿಗಿದೆ ಸರ್? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿರೋರು ನಾಳೆ ಬೀದಿಲಿ ಹೊಡೆದಾಡ್ಕೊಳ್ಳೋಲ್ಲ ಅನ್ನೋ ಧೈರ್ಯ ಯಾರಿಗಿದೆ? ಮೇಡಮ್, ಈಗ ತಾವು ಸ್ವಲ್ಪ ಗಂಟಲು ಪ್ರಾಬ್ಲಮ್ ಆಗಿದೆ, ಬೇಜಾರು ಮಾಡ್ಕೋಬೇಡಿ, ಇನ್ಫೆಕ್ಷನ್ ಆಗಿದೆ. ತಾವು ಮಾತಾಡುವಾಗ ಹೇಳಿದ್ರಿ ಇಡೀ ಚಂದನವನ ಗಬ್ಬು ನಾರ್ತಾ ಇದೆ ಅಂತ. ಯಾರೋ ಒಂದ್ 4 ಜನ ಕಿಡಿಗೇಡಿಗಳು ಈ ತರ ಚಿಕ್ಕ ಪುಟ್ಟ ತಪ್ಪು ಮೆಸೇಜ್ಗಳಾಗಿದ್ದ ತಕ್ಷಣ ಚಂದನವನ ಗಬ್ಬು ನಾರ್ತಾ ಇಲ್ಲ. ಆಮೇಲೆ ಮತ್ತೊಂದು ಹೇಳಿದ್ರಿ ತಾವು, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಕಾಮೆಂಟ್ ಮಾಡೋರು ಸುದೀಪ್ ಅವ್ರ ಮನೆ ಮುಂದೆ ಅಥವಾ ದರ್ಶನ್ ಅವ್ರ ಮನೆ ಮುಂದೆ ಹೋಗಿ ಹೆಣ್ಮಕ್ಳು ಬೈಬೇಕಾಗಿತ್ತು, ಅವ್ರ ಧೈರ್ಯ ಇದೆ ಅಂತ. ಇಟ್ಸ್ ನಥಿಂಗ್ ಬಟ್ ಎ ಪ್ರೊವೊಕೇಶನ್ ಅಂತ ನಾನು ಭಾವಿಸ್ತೇನೆ. ಹೌದು, ನಾನು ಹೇಳಿದ ಪ್ರೊವೊಕೇಶನ್, Of course. ಯುದ್ಧಕ್ಕೆ ನಾವು ರೆಡಿ ಆಗಿದ್ದ ಪ್ರೊವೊಕೇಶನ್ ಅಲ್ಲ. ಬೆಂಗಳೂರಿನಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಅವರೆಲ್ಲ ಎಲ್ಲಿ ಬಚ್ಚಿಟ್ಕೊಂಡಿರ್ತಾರೆ, ಇದು ಪ್ರೊವೊಕೇಶನ್ ಅಲ್ಲ. ಇದಲ್ಲ ಸರ್ ಪ್ರೊವೊಕೇಶನ್, ಇದು ಪ್ರೊವೊಕೇಶನ್ ಅಲ್ಲ. ನಾನು ಹೇಳಿದ್ದು ಹೈಡ್ ಮಾಡ್ಕೊಂಡು ಬಚ್ಚಿಟ್ಕೊಂಡು ಒಬ್ಬರ ಮೇಲೆ ಒಬ್ರು ಬೈದಾಡ್ಕೊಳ್ಳೋರು ನಿಜವಾಗ್ಲೂ ಬೈಲೇಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ಧೈರ್ಯ ತೋರಿಸ್ಲಿ ನೋಡೋಣ. ಒದ್ದೊಳಗಾಗ್ತಾರೆ ಸರ್ ಪೊಲೀಸರು, ಒದ್ದೊಳಗಾಗ್ತಾರೆ ಪೊಲೀಸರು. ಎಲ್ಲರೂ ಗೊತ್ತು ಒದ್ದೊಳಗಾಗ್ತಾರೆ ಅಂತ. ಕೇಳಿಸ್ಕೊಂಡ್ಬಿಟ್ಟು ನೀವೇ ಉತ್ತರ ಕೊಡಿ ಸರ್. ನನ್ನ ಉದ್ದೇಶ ವೆರಿ ಕ್ಲಿಯರ್ ಇದೆ. ಧೈರ್ಯ ಇದ್ದವರು, ನಿಜವಾಗ್ಲೂ ಅಭಿಮಾನ ಪ್ರದರ್ಶನ ಮಾಡೋರು ಹೀರೋಗಳ ಹೆಸರಲ್ಲಿ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾರೆ ಸರ್. ಹಿಂಗೆ ಅವ್ರ ಮನೆ ಹೆಣ್ಮಕ್ಳನ್ನ ಬೀದಿಗೆ ತಂದು ರಂಪಾಟ ಮಾಡಲ್ಲ. ದಟ್ ವಾಸ್ ಮೈ ಇಂಟೆನ್ಷನ್. ನೀವು ನನ್ನ ಹೇಳಿಕೆಯನ್ನು ತಿರ್ಚೋ ಪ್ರಯತ್ನ ಮಾಡಬೇಡಿ. ಉತ್ತರ ಕೊಡಿ. ಅಫ್ಕೋರ್ಸ್ ನೀವು ಹೇಳಿದ್ದು ನಾನು ಒಂದ್ ನಿಮಿಷ. ಈಗ ನಾನು ಹೇಳ್ತಾ ಇರೋದು, ನೀವು ಪ್ರೊವೋಕ್ ಮಾಡ್ತಾ ಇದ್ರಿ ಅಂತ ಹೇಳಿ, ಬಟ್ ಆ ಸೆಂಟೆನ್ಸ್ ಆತರ ಇತ್ತು. ಅದಕ್ಕೆ ಸುದೀಪ್ ಅವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನ್ ಮಾತಾಡಿದ್ದು ಪೈರಸಿ ವಿರುದ್ಧ ಅಂತ. ಅದು ಅಲ್ಲಿಗೆ ನಿಲ್ಲಿಸಬಹುದಾಗಿತ್ತು. ಬಟ್ ಈ ಕಿಡಿಗೇಡಿಗಳು ಮಾಡ್ತಾ ಇರೋ ಕೆಲಸ ಇಡೀ ಸಮಾಜವನ್ನ ತಲೆ ತಗ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾಟ್ ಓನ್ಲಿ ಆರ್ಟಿಸ್ಟ್, ನಾಟ್ ಓನ್ಲಿ ಡೈರೆಕ್ಟರ್ಸ್, ನಾಟ್ ಓನ್ಲಿ ಸ್ಪೆಕ್ಟೇಟರ್ಸ್, ನಿಮ್ಮ ಮೀಡಿಯಾಗೂ ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಮಾಧ್ಯಮಗಳಿರೋದು ಇಟ್ಸ್ ಅ ಬ್ರಿಡ್ಜ್. ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಎಲ್ಲಿ ತಪ್ಪು ನಡೆದಿದೆ ಅದನ್ನ ಸರಿಪಡಿಸೋರು ಯಾರಿರ್ತಾರೆ, ಅವ್ರ ಮಧ್ಯೆ ಇರೋ ಕನೆಕ್ಷನ್ ಸರ್. ನಾವು ಹೋಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ನೀವ್ ಹೇಳ್ತಿದ್ದೀರಲ್ಲ. ದರ್ಶನ್ ಅವರ ಅಭಿಮಾನಿಗಳು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಕೂಡ ಕೆಟ್ಟದಾಗ ಹೇಳ್ರಿ. ನೀವೆಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಪರ್ಸನಲಿ ಫೇಸ್ಬುಕ್ ಕಂಪ್ಲೇಂಟ್ ಕೊಟ್ಟು ಗೊತ್ತಾಗುತ್ತೆ ನಿಮಗೆ. ನನ್ನ ಇಷ್ಟ ಫ್ಯಾನ್ ಹೋಗಿ, ನನ್ನ ಫ್ಯಾನ್ ಫಾಲೋವರ್ಸ್ ಹೋಗಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಎಲ್ಲಿ ಕೊಟ್ಟಿದ್ದೀರಾ ಹೇಳಿ ಸರ್? ಡೀಟೇಲ್ಸ್ ಅಲ್ಲಿ ನೀವು ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ದರ್ಶನ್ ಅವರ ಪತ್ನಿಯನ್ನ ಸಮರ್ಥಿಸಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಮೇಡಮ್, ನಾನೊಬ್ಬವರು ಅಷ್ಟು ಇದು ನರಸಿಂಹಲ ಸರ್ ಹೆಂಗಾಗುತ್ತೆ ಅಂದ್ರೆ, ತಪ್ಪು ಮಾಡ್ತಿದ್ದಾರೆ ಬುದ್ಧಿ ಹೇಳ್ರಪ್ಪ ಅಂತಂದ್ರೆ ನೀವೇನ್ ಮಾಡ್ತಿದ್ರಿ? ಅದೊಂದು ಗಾದೆ ಇದೆ ಸರ್, ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಅಂದ್ರಂತೆ. ಈಗ ಅವರು ಪರ ಇವ್ರ ಪರ ಅಂತ ಹೇಳಿಲ್ಲ ಮೇಡಮ್. ನಿಜವಾದ ಅಭಿಮಾನಿ ಏನ್ ಮಾಡ್ತಾರೆ ಅಂದ್ರೆ ಇಬ್ಬರು ಸಿನಿಮಾಗಳು ನೋಡ್ತಾರೆ ಸರ್, ನೋಡ್ತಿ ಎಂಜಾಯ್ ಮಾಡ್ತಾರೆ. ದಟ್ ಈಸ್ ಫ್ಯಾನ್. ಅವ್ರು ಮಾತ್ರ ಫ್ಯಾನ್ಗಳು, ನಿಜವಾದ ಅಭಿಮಾನಿಗಳು. ಈ